ಇದೊಂದು ವಿಶೇಷವಾದ ಅಪರೂಪದ ಸಮಾರಂಭ. ಈ ಒಂದು ಸಂಸ್ಥೆಯ ಆವರಣದ ಸುತ್ತ ಒಂದು ವಿಶೇಷವಾದ ಸಂಭ್ರಮದ ಸಡಗರದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಈ ಸಂಸ್ಥೆಗಳ ಮೂಲ ಚೇತನ ಸ್ವರೂಪರಾದಂತಹ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣೆಯ ಫೌಂಡರ್ಸ್ ಡೇಯನ್ನು ಆಚರಿಸುವ ಸಲುವಾಗಿ ಕಳೆದ 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದು 17ನೇ ವರ್ಷದ ಆಚರಣೆಯಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿ ಮಾತನಾಡ್ತಾ ಎಲ್ಲರೂ ಪ್ರಸ್ತಾಪಿಸಿದ ಹಾಗೆ ಇವತ್ತು ಆದಿಚುಂಚನಗಿರಿ ಸಂಸ್ಥಾನದಿಂದ 350ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 1,30,30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಒಂದು ಶ್ರೇಷ್ಠತೆ ಹಿಂದೆ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಯೊಂದು ಬೆವರಿನ ಹನಿಯ ಕಟ್ಟಡ ಅಸ್ಥಿಭಾರದ ಮೇಲೆ ಈ ಸಂಸ್ಥೆ ನಿರ್ಮಾಣ ಆಗಿರ್ತಕ್ಕಂತಹದ್ದು ಒಂದು ಮಾತಿನಲ್ಲಿ ಹೇಳಬಹುದಾದಂಥ ಸಂಗತಿ. ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಂದು ಅಪಾರ ಮಾತೃವಾತ್ಸಲ್ಯದ ಕರುಣಾಮೂರ್ತಿಗಳು. ಅವರ ಒಂದು ಮುಗ್ಧತೆ, ಅವರ ಪ್ರೀತಿ, ಅವರ ವಿಶ್ವಾಸ ಬಹುಶಃ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದಂಥವರು ಅವರ ಆಕರ್ಷಣೆಗೆ ಒಳಗಾಗದೇ ಇದ್ದಂತಹ ಒಬ್ಬ ವ್ಯಕ್ತಿಯೂ ಇಲ್ಲ ಅಂತಂದರೆ ಆಶ್ಚರ್ಯದ ಮಾತು ಆಗಲಾರ್ದು. ಅಷ್ಟು ಅಭೂತಪೂರ್ವವಾದಂತಹ ಅಂತರಂಗದ ಹೃದಯದಿಂದ ಪ್ರೀತಿಯಮ್ಮನ್ನು ಹೊರಸೂಸ್ತಿದ್ದಂತಹ ಅಪರೂಪದ ಶ್ರೇಷ್ಠ ಸಂತರಲ್ಲಿ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಬ್ಬರು. ಅವರು ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅಪಾರವಾಗಿ ಶ್ರಮಿಸಿದ್ದಾರೆ. ಇಲ್ಲಿ ರಂಗನಾಥ್ ಅವರು ಹೇಳಿದರು, ಅವರು ಊರಿಂದ ಊರಿಗೆ ಚಲಿಸಿ ದವಸ ಧಾನ್ಯವನ್ನು ಸಂಗ್ರಹಿಸಿ, ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಕೆಲವು ತಾಲೂಕುಗಳಲ್ಲಿ ಹಳ್ಳಿಗಳಿಗೆ ಹೋದಾಗ ಒಂದು ಮನೆಯಲ್ಲಿ ಒಂದು ತೆಂಗಿನಕಾಯಿ ಕೊಟ್ಟಂಥ ಭಕ್ತರು ಕೂಡ ಇದ್ದಾರೆ. ಯಾವುದನ್ನು ನಿರಾಕರಿಸದೆ ಭಕ್ತರು ಕೊಟ್ಟಂತಹ ಭಕ್ತಿಯನ್ನೇ ಸಂಸ್ಥೆಯ ಮಠದ ದೊಡ್ಡ ಆಸ್ತಿ ಅಂತ ಭಾವಿಸಿದಂತಹ ಮೇರು ವ್ಯಕ್ತಿತ್ವ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮೀಜಿಯವರಿಗೆ ಸಲ್ಲುವಂತಹದ್ದು. ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಇವತ್ತು ಇತ್ಯೋಪದೇಶವಾಗಿ ಬೆಳೆದಿದೆ, ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಸಹಸ್ರಾರು ಸಂಖ್ಯೆಯ ಲಕ್ಷ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ BGS ಸಂಸ್ಥೆಯಲ್ಲಿ ಇಂತಹ ಶಿಕ್ಷಣಕ್ಕೆ ಅವಕಾಶ ಇಲ್ಲ ಅಂತನ್ನುವ ಹಾಗೆ ಅನ್ನೋ ಹಾಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದೆ. ಅಂತಹ ಪೂಜ್ಯ ಸ್ವಾಮೀಜಿಯವರು ಸ್ಥಾಪಿಸಿದಂತಹ ಈ ಸಂಸ್ಥೆ ಇವತ್ತು ಇಲ್ಲಿ ಸಾಂಸ್ಕೃತಿಕವಾದಂತಹ ಚೇಟಿಗಳ ಒಂದು ಹಬ್ಬ ನಿರ್ಮಾಣ ಆಗಿದೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾರಂಪರಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಸ್ತ್ರೀಯ ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಸಂಯೋಜನೆ, ಹೀಗೆ ಇಂದಿನ ದಿನಮಾನಕ್ಕೆ ಅಗತ್ಯವಾದಂತಹ ಪರಂಪರೆ, ಸಂಸ್ಕೃತಿ, ಆಧುನಿಕತೆ ಎಲ್ಲವನ್ನೂ ಸಮ್ಮಿಳನಗೊಳಿಸಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸಿರ್ತಕ್ಕಂತಹದ್ದು ಅತ್ಯಂತ ಅಪರೂಪದ ವಿಶೇಷವಾದಂತಹ ಸನ್ನಿವೇಶ ಇದು ಆಗಿದೆ. ಆಡುಮುಟ್ಟದ ಸೊಪ್ಪಿಲ್ಲ ಅಂತನ್ನುವ ಪ್ರಸಿದ್ಧವಾದ ಗಾದೆಯ ಮಾತಿನ ಹಾಗೆ ಇವತ್ತು ಚುಂಚನಗಿರಿ ಮಹಾಸಂಸ್ಥಾನದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ವಿಧಗಳಲ್ಲಿ ಕೂಡ ಚಟುವಟಿಕೆಗಳು ನಡೀತಾ ಇರತಕ್ಕಂತಹದ್ದು ನಮ್ಮ ದೇಶದ, ಒಂದು ರಾಜ್ಯದ ಒಂದು ಅದೃಷ್ಟದ ಸಂಕೇತ ಹಾಗೆ ಅಂತೇಳಿ ಮಾನ್ಯ ಕುಮಾರಸ್ವಾಮಿಯವರು ಹೇಳಿದಾಗೆ, ಸಚಿವರು ಹೇಳಿದಾಗೆ, ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಾಗ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು. ಬಾಲಗಂಗಾಧರನಾಥ ಸ್ವಾಮೀಜಿ ಇಷ್ಟೆಲ್ಲ ಕಟ್ಟಿದ್ದಾರೆ, ಇದರ ಮುಂದೆ ಏನು ಅಂತ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು. ಪೂಜ್ಯ ಸ್ವಾಮೀಜಿಯವರು ದೂರದೃಷ್ಟಿಯಿಂದ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಸುಮಾರು ಅವರ ಅವಧಿಯಲ್ಲಿಯೇ ಒಂದು 4-6 ವರ್ಷಗಳು ಅವ್ರಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು, ಅನುಭವವನ್ನು ನೀಡಿ ಈ ಮಠಕ್ಕೆ ಸಮರ್ಥವಾದಂಥ ಉತ್ತರಾಧಿಕಾರಿಗಳನ್ನು ಕೊಡುವಲ್ಲಿ ಬಾಲಗಂಗಾಧರ ಮಹಾಸ್ವಾಮಿಗಳ ಕೊಡುಗೆ ಅಪಾರವಾಗಿದೆ ಅಂತಕ್ಕಂತಹದ್ದು ನಮಗೆಲ್ಲ ಅಭಿಮಾನ, ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ. ಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರು ಆಧುನಿಕತೆ, ಪರಂಪರೆ ಎಲ್ಲದರ ಒಂದು ಸಮ್ಮಿಳಿತಗೊಂಡಿರ್ತಕ್ಕಂತಹದ್ದು, ತಂತ್ರಜ್ಞಾನ, ಧರ್ಮ, ಆಧ್ಯಾತ್ಮ ಇವೆಲ್ಲವೂ ಕೂಡ ಸ್ವಾಮೀಜಿಗರಲ್ಲಿ ಏಕೀಕೃತವಾಗಿ ಘನೀರ್ಭವಿಸಿದೆ ಅಂತಂದರೆ ನಿರ್ಮಲಾನಂದ ಮಹಾಸ್ವಾಮೀಜಿಯವರಲ್ಲಿ ಅಂತನ್ನೋದು ನಮಗೆಲ್ಲ ಸಂತೋಷವನ್ನು ಪಡುವಂಥ ಸಂಗತಿ. ಸ್ವಾಮೀಜಿಯವರು ವಿಶೇಷವಾದ ಅಧ್ಯಯನ ಮಾಡಿದಂಥವರು, ಒಳ್ಳೆಯ ಪ್ರವಚನಗಳನ್ನು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡ್ತಾ ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥವರು ಪೂಜ್ಯರು. ಈ ಸಂಸ್ಥೆಯನ್ನು ಸಮರ್ಥವಾಗಿ, ಸಂಸ್ಥೆಯನ್ನು ಅಷ್ಟೇ ಅಲ್ಲ, ಸಮಾಜವನ್ನು, ಯುವಕರನ್ನು ಸರಿ ಮಾರ್ಗದಲ್ಲಿ ಬೆಳೆಸುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ಸಂತೋಷ ಸಂಗತಿ. ಹಾಗೆ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಈ ಸಂಸ್ಥೆಗಳ ಒಬ್ಬ ಮುಖ್ಯಸ್ಥರಾಗಿ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇದ್ದ ಸಂದರ್ಭದಲ್ಲಿ ಅವ್ರು ಏನು ಕೇಳಿದ್ರು ಒಂದೇ ಹೇಳ್ತಿದ್ರು, ಶೇಖರ್ ಕೇಳಿ ಅಂತ. ಸ್ವಾಮೀಜಿಯವ್ರಿಗೆ ಅಷ್ಟೇ ಗೊತ್ತಿದ್ದು. ಸ್ವಾಮೀಜಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಕರಿಬೇಕಾದರೂ ಕೂಡ ಶೇಖರ್ ಹೇಳ್ತಾಯಿದ್ರು, ಶೇಖರೇ ಕಾರ್ಯಕ್ರಮ ನಡೆಸ್ತಿದ್ರು. ನಾವು ಸ್ವಾಮೀಜಿಯವ್ರ ಸಂಪರ್ಕ ಮಾಡಬೇಕಾದ್ರೂ ಶೇಖರ್ ಅವರನ್ನೇ ಇದ್ದಿದ್ದು. ಈಗ ಪ್ರಕಾಶ್ ಸ್ವಾಮೀಜಿಯವರು ಒಂದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಶ್ರೀಗಳ ಸಂಸ್ಮರಣೆಯ ಈ ಸಂಸ್ಥಾಪಕರ ದಿನವನ್ನು ಹೇಗೆ ಅದ್ಭುತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತನ್ನೋದನ್ನು ಪ್ರತ್ಯಕ್ಷವಾಗಿ ಇವತ್ತಿಲ್ಲಿ ತೋರಿಸ್ತಾ ಇದ್ದಾರೆ. ಇದು ಇತರರಿಗೂ ಮಾರ್ಗದರ್ಶನ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ಸಂತೋಷದ ಸಂಗತಿ. ಹಾಗೆ ಅಂತೇಳಿ ಕೇಂದ್ರ ಸಚಿವರು ರಂಗನಾಥ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದದ್ದು ಸಂತೋಷ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಆಗಿದೆ. ಈ 3 ದಿನಗಳ ಈ ಒಂದು ಫೌಂಡರ್ಸ್ ಡೇ ಕಾರ್ಯಕ್ರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೀಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಇದೀಗ ದಯಮಾಡಿಸ್ತಾ ಇರುವಂಥ ಪೂಜ್ಯ ಸಿದ್ಧಗಂಗಾ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ 4 ಮಾತಿಗೆ ವಿರಾಮ.